ಬಿಜೆಪಿ 17 ಕ್ಷೇತ್ರಗಳಲ್ಲಿ ಜಯಗಳಿಸಿದೆ. ಕಳೆದ ಬಾರಿ 25, ಹೆಚ್ಚು ಕಡಿಮೆ 25 ಪ್ಲಸ್ 1 ಅಂದ್ಕೊಳ್ಳಿ. ಯಾಕಂದರೆ ಸುಮಲತಾ ಅವರು ಕೂಡ ಕೊನೆಗೆ ಬಿಜೆಪಿಗೆ ಬಂದರು. ಆದರೆ ಪ್ಲಸ್ ಆಗಿದ್ದೆಲ್ಲಿ, ಮೈನಸ್ ಆಗಿದ್ದೆಲ್ಲಿ? ಒಂದು ವೇಳೆ ಏನಾದರೂ ಮೋದಿ ಅಲೆ ಇರಲಿಲ್ಲ ಅಂತಂತಂದ್ರೆ ಇದಕ್ಕಿಂತ ಕಳಪೆ ಪ್ರದರ್ಶನ ಇರ್ತಾ ಇತ್ತು. ಜೊತೆಗೆ ಮಾಡಿದಂಥ ತಪ್ಪುಗಳು, ಅಭ್ಯರ್ಥಿಗಳ ಆಯ್ಕೆಯಲ್ಲಿ, ಕೆಲವರನ್ನ ಮನವೊಲಿಸುವಂಥ ನಿಟ್ಟಿನಲ್ಲಿ, JDS ಜೊತೆಗೆ ಈ ಸಖ್ಯ ಇದೆಯಲ್ಲ, ನಂಟಿದೆಯಲ್ಲ, ಅದು ಪ್ಲಸ್ ಆಯಿತು. ಆದರೆ ಕೆಲವರನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲೇ ಇಲ್ಲ. ಉದಾಹರಣೆಗೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣನ್ನು ಬಿಟ್ಟಿದ್ದು, ಇನ್ನೊಂದು ಕಡೆಗೆ ಕೈಕಾಲಿಗೆ ಬಿದ್ದರೂ ಕೂಡ ಬೀದರ್ನಲ್ಲಿ ಭಗವಂತ ಕೋಬಾಗೆ ಟಿಕೆಟ್ ಕೊಟ್ಟಿದ್ದು, ದಾವಣಗೆರೆಯಲ್ಲಿ ಅಸಮಾಧಾನಗಳನ್ನು ಸರಿ ಮಾಡದೇ ಇದ್ದಿದ್ದು, ಒಂದಾ ಎರಡಾ? ಆದರೂ ಲೆಕ್ಕದಲ್ಲಿ ಪ್ಲಸ್ ಅನ್ನೋ ರೀತಿಯಲ್ಲಿ ಚಿತ್ರದುರ್ಗ ಬಂದುಬಿಡ್ತು. ಚಿತ್ರದುರ್ಗ ಗ್ಯಾರಂಟಿ ಸೋಲುತ್ತೆ BJP ಅಂತ BJP ನಾಯಕರೇ ಹೇಳ್ತಾ ಇದ್ರು. ಪ್ರಶ್ನೆ ಬೇರೆ. ಎಲ್ಲೋ ಒಂದು ಕಡೆಗೆ ಈ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಆದಂಥ ಎಡವಟ್ಟುಗಳು, ಜೊತೆಗೆ ಒಂದಷ್ಟು ಜನ ನಾಯಕರ ಜೊತೆಗಿದ್ದಂಥ ಮುನಿಸು, ಅದೆಲ್ಲವೂ ಕೂಡ ಮೋದಿಯ ಅಲೆಯ ನಡುವೆ ಇಷ್ಟೆಲ್ಲ ಇದ್ದರೂ ಕೂಡ ಸೋಲಿಗೆ ಕಾರಣವಾಯಿತು. ಬನ್ನಿ, ಪ್ರಮೋದ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ವಿ ಪ್ಲಸ್ ಆ್ಯಂಡ್ ಮೈನಸ್ ಆದದ್ದು ಹೇಗೆ ಅಂತ ನಾನು ಹೇಳ್ತಾ ಇದ್ದೆ, ತಾವು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಒಂದು ವೇಳೆ ಮೋದಿ ಅಲೆ ಇರಲಿಲ್ಲ ಅಂದಿದ್ದರೆ ಇನ್ನಷ್ಟು ಹೊಡೆಸ್ಕೊಂಡು ಹೋಗ್ತಾ ಇತ್ತು, ಅಂಥ ಒಂದು ಸ್ಥಿತಿ ಇತ್ತು. ಯಾಕಂದರೆ ಸರಿಯಾದ ರೀತಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಡಿದು ಅವ್ರನ್ನ ಮ್ಯಾನೇಜ್ ಮಾಡುವಂಥ ನಿಟ್ಟಿನಲ್ಲಿ ಖಂಡಿತವಾಗ್ಲೂ BJP ಹಲವಾರು ಕಡೆಗೆ ಸೋತಿರುವಂಥದ್ದಕ್ಕೆ ಕಾರಣ ಇದೆ. 25ರಿಂದ 17ಕ್ಕೆ ಬಂದಿರೋದ್ರಲ್ಲಿ ಇದರ ಪ್ರಮುಖವಾದಂಥ ಪಾತ್ರ ಇದೆ. ಏನಂತೀರಿ? ಖಂಡಿತ ರಂಗನಾಥ್, ಎರಡು ವಿಚಾರಗಳನ್ನು ನಾವು ಮಾತಾಡಬೇಕಾಗುತ್ತೆ. ಒಂದು ಮೈನಸ್ಸು ಪ್ಲಸ್ ಇದೆಲ್ಲರ ವಿಚಾರದ ಜೊತೆಗೆ ಬಹುಶಃ ಈಗ ಅನಾಲಿಟಿಕ್ಸನ್ನು ಮಾಡ್ತಾ ಇರೋ ಸಹಜವಾಗಿ 25 ಅಂತ BJP, 17ಕ್ಕೆ ಎಡವಿದ್ದೆಲ್ಲಿ ಅಂತ. ಕೇವಲ 17 ತೆಗೆದುಕೊಂಡಿದ್ರು ಕೂಡ BJP ರಿಯಲ್ ಆಗಿ ನಿಜವಾಗ್ಲೂ ಕೂಡ ತೆಗೆದುಕೊಂಡಿದ್ದು ಎಷ್ಟು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಒಂದು ವೇಳೆ JDSನ ಮೈತ್ರಿ ಆಗದೆ ಇದ್ದರೆ ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಇಂಥ ಒಂದು ಭಾಗದಲ್ಲಿ BJP ಗೆಲ್ಲೋದಕ್ಕೆ ಸಾಧ್ಯ ಆಯ್ತಾ ಅಂದರೆ ರಿಯಲ್ ಆಗಿ ಎಷ್ಟು ಬರ್ತಾ ಇತ್ತು ಅನ್ನೋಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆನೇ. ಇದರ ಜೊತೆಗೆ JDSನ ಮೈತ್ರಿಯಿಂದ ಸಾಕಷ್ಟು ಲಾಭವಾಗಿದೆ. ಮೊದಲಿಗೆ ಪ್ಲಸ್ಸನ್ನು ಮಾತಾಡ್ತಾ ಹೋದರೆ ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ಪ್ರಮುಖವಾಗಿ ರಂಗನಾಥ್, ಬಹುಶಃ BJPಗೆ ತುಂಬ ಗಟ್ಟಿಯಾಗಿ ಕೈ ಹಿಡಿದಿರುವಂಥದ್ದು ಅಂದರೆ ಹಳೆ ಮೈಸೂರು ಭಾಗ. ಅದರಲ್ಲೂ ಕೂಡ JDSನ ವೋಟ್ ಶೇರ್ಸ್ ಏನಿದೆ ಅಥವಾ JDSನ ಮೂಲ ಮತದಾರರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ BJPಗೆ ವೋಟ್ ಕನ್ವರ್ಟ್ ಮಾಡಿರೋದು ಅಥವಾ ವೋಟ್ ಟ್ರಾನ್ಸ್ಫರ್ ಆಗಿರುವಂಥದ್ದು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅನ್ನೋದು ಒಂದು ಇಲ್ಲಿ ಗಮನಿಸಬೇಕಾದಂಥ ಅಂಶ. ಇದರಿಂದಾಗಿ BJP ಕನಿಷ್ಠ ಪಕ್ಷ ಅಂದ್ರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ, ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಕನಿಷ್ಠ ಪಕ್ಷ 10 ಸೀಟ್ಗಳಲ್ಲಿ ಪರಿಣಾಮ ಬಿದ್ದಿದೆ ನೇರವಾಗಿ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂದರೆ ಮೋದಿ ಹೆಸರೇನಿದೆ, ಮೋದಿ ಹೆಸರನ್ನ ಮುಂದಿಟ್ಕೊಂಡು ಹಳೆ ಮೈಸೂರು ಭಾಗ ಸೇರಿದಂತೆ ಈ ಪಟ್ಟಣ ಇರುವಂಥ ಅಥವಾ 2 ಟೈರ್ ಸಿಟಿಗಳು ಸೇರಿದಂತೆ ಅಂಥ ಒಂದು ಭಾಗದಲ್ಲಿ ಮೋದಿ ಹೆಸರು ಅಥವಾ ಮೋದಿಯ ಪ್ರಭಾವ ಖಂಡಿತವಾಗ್ಲೂ ಕೂಡ ವರ್ಕೌಟ್ ಆಗಿದೆ. ಇದು ಅತ್ಯಂತ ಪ್ರಮುಖವಾಗಿರುವಂಥ ಭಾಗ. ಇದ್ರ ಜೊತೆಗೆ ಈ ಬಾರಿ BJP ಎಲ್ಲಿ ಎಡವುತ್ತು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಿದರೆ ಬಹುಶಃ ಲಿಂಗಾಯತ ಮತಗಳು BJP ಯಾವ ಹಂತದಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿತ್ತೋ ಆ ರೀತಿಯಂಥ ಮತಗಳು ಖಂಡಿತವಾಗ್ಲಿ ಬಂದಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ನೀವು ಲಿಂಗಾಯತ ಬೆಲ್ಟ್ಗಳನ್ನು ನೋಡಿ ರಂಗನಾಥ್, ಪ್ರಮುಖವಾಗಿ ಬೀದರ್ ಇರ್ಬೋದು, ಬಳ್ಳಾರಿ ಇರ್ಬೋದು, ಕಲಬುರಗಿ ಇರ್ಬೋದು, ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ದಾವಣಗೆರೆ ಇರ್ಬೋದು, ಇನ್ಫ್ಯಾಕ್ಟ್ ಚಾಮರಾಜನಗರದಲ್ಲೂ ಕೂಡ ತಕ್ಕ ಮಟ್ಟಿಗೆ ಲಿಂಗಾಯತರ ಪ್ರಭಾವ ಖಂಡಿತವಾಗ್ಲೂ ಆ ಭಾಗದಲ್ಲೂ ಕೂಡ ಇದೆ. ಹೀಗಾಗಿ ಅವರು ಅಷ್ಟರ ಮಟ್ಟಿಗೆ ಕೈ ಹಿಡಿದ್ರ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಮೊದಲಿಂದಲೂ ಕೂಡ ಟ್ರೆಡಿಷನಲ್ ನಾವು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಲಿಂಗಾಯತರ ಪಕ್ಷ BJP ಅನ್ನುವಂಥದ್ದು ಇದೆ. ಇವತ್ತಿಗೂ ಕೂಡ ಜವಾಬ್ದಾರಿ ನಿರ್ವಹಿಸುವಂಥವ್ರು ಆಯಕಟ್ಟಿನ ಜಾಗದಲ್ಲಿರುವಂಥ ಲಿಂಗಾಯತರು. ಆದರೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕನ್ವರ್ಟ್ ಆಯ್ತಾ, ಅದು ಕೂಡ ಒಂದು ದೊಡ್ಡ ಪ್ರಶ್ನೆ. ಹೀಗಾಗಿ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಪ್ಲಸ್ ಮೈನಸ್ ಎರಡನ್ನೂ ಕೂಡ ಗಮನಿಸ್ತಾ ಇದ್ರೆ ಸಾಕಷ್ಟು ಆತ್ಮಾವಲೋಕನ BJP ಕೂಡ ಮಾಡ್ಕೋಬೇಕಾಗತ್ತೆ. ಎಸ್ ಪ್ರಮೋದ್, ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲದರ ಜೊತೆಗೆ ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ 5ಕ್ಕೆ 5 ಕ್ಷೇತ್ರಗಳನ್ನು ಕಳ್ಕೊಂಡಿದ್ದಿದೆಯಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಎಲ್ಲ ಒಂದು ಕಡೆಗೆ BJP ಲೆಕ್ಕಾಚಾರಗಳು ಉಲ್ಟಾ ಹೊಡೆದಿದೆ, ಅದು ಮಾತ್ರ ಸತ್ಯ.